ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ. ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಮಾಡ್ತಾ ಇದ್ದೆ. ಹಾಗೆ ಒಂದು ಕಡೆ ಸಾಂಬಾರಿಗೆ ಕೂಡ ಮಾಡೋಕ್ಕಿಟ್ಟಿದ್ದೀನಿ. ಸಾಂಬಾರು ಕೂಡ ರೆಡಿಯಾಗಿದೆ. ಇಡ್ಲಿಗೆ ನಾನು ಮೊಳಕೆ ಕಟ್ಟಿದ ಸಾಂಬಾರು ಮಾಡಿದ್ದೀನಿ. ಶಿರು, ಎಲ್ಲೋಗಿದ್ರಿ? ಹಣ್ಣು ಕಿತ್ಕೊಬರಕ್ ಹೋಗಿದ್ರಾ? ಕೊಡು ಮಗ್ನೆ, ನಂಗೆ ಕೊಡು, ನಂಗೆ. ಥ್ಯಾಂಕ್ ಯು. ಇಬ್ರು ಬೆಳಿಗ್ಗೆನೆ ತೋಟದ ಹತ್ರ ಹೋಗಿ ಹಣ್ಣೆಲ್ಲ ಕಿತ್ಕೊಂಡು ಬಂದಿದ್ದಾರೆ. ಹಾಗೆ ಅವ್ನು ನಾಷ್ಟ ಮಾಡಿಸಿರ್ಲಿಲ್ಲ, ಅದಕ್ಕೆ ನಾಷ್ಟ ಮಾಡ್ಸೋಣ ಅಂತ ಹೇಳಿ ಇಡ್ಲಿ ಎಲ್ಲ ತೆಗಿತಾ ಇದೆ. ಈಗ ಅವನಿಗೆ ಇಡ್ಲಿ ಬಿಡಿಸಿ ನಾಷ್ಟ ಮಾಡಿಸ್ಬೇಕು. ಕೂತ್ಕೋ, ಕೆಳಗಡೆ ಕೂರು. ಆ ಮಾಡು. ಏನ್ ಬೇಕು? ತರಕಾರಿ ಬೇಕಾ? ಎತ್ಕೋ. ಸೂಪರಾ ಮಗ್ನೆ? ಸೂಪರಾ? ಸೂಪರ್. ಸೂಪರ್ ನನ್ನ ಮಗ್ನೆ, ಸೂಪರ್. ನಮ್ಮ ಚಿರು ತುಂಬಾನೇ ಇಷ್ಟಪಟ್ಟು ತಿಂತಾನೆ ತರಕಾರಿಗಳನ್ನ. ನನ್ನ ತರಕಾರಿ ಅಂದ್ರೆ ಫೇವ್ರೆಟ್ ಅಲ್ಲ ಮಗ್ನೆ? ಆ ಮಾಡು ಮಗ್ನೆ. ಕಳ್ಳ ಆ ಮಾಡು ಮಗ್ನೆ. ಆ ಕೂರು ಮಗ್ನೆ, ಕೆಳಗಡೆ ಕೂತ್ಕೋ. ಕೂತ್ಕೋ ಕೆಳಗಡೆ ಕೂತ್ಕೊಳ್ಳೋ ಕೆಳಗಡೆ. ಚಿರುಗೆ ಟಿಫನ್ ತಿನ್ಸಿ ಬಂದೆ. ಈಗ ಇಡ್ಲಿ ಇಡೋಣ ಅಂತ ಹೇಳಿ ಇಡ್ಲಿ ಇಡಕ್ ಬಂದೆ. ನಮ್ಮನೇಲಿ ತಟ್ಟೆ ಇಡ್ಲಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಅದಕ್ಕಾಗಿ ಇಡ್ಲಿ ಇಡೋಣ ಅಂತ ಹೇಳಿ ಬಂದೆ. ಹಾಗೆ ನಾವು ಕೂಡ ಟಿಫನ್ ಮಾಡಿ ತೋಟದ ಹತ್ರ ಹೋಗ್ಬೇಕು. ತೋಟಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಗ್ಯಾಸ್ ಸ್ಟವ್ನ ಇನ್ಸ್ಟಾಲೇಷನ್ ಮಾಡೋರು ಬಂದರು. ನೆಕ್ಸ್ಟ್ ವೀಕ್ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಸರಿ ಹೋಗ್ಲಿ ಮಾಡಿಸ್ಬಿಡೋಣ ಅಂತ ಹೇಳಿ ರೆಡಿ ಮಾಡಿಸ್ತಾ ಇದ್ದೀವಿ. ಈಗ ತೋಟದ ಹತ್ರ ಬಂದು ಪೇಂಟ್ ಮಾಡೋಣ ಅಂತ ಹೇಳಿ ಪೇಂಟ್ ಮಾಡ್ತಾ ಇದ್ವಿ. ಈ ಬಾಕ್ಸ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇದರಲ್ಲಿ ಕೋಳಿ ಸಾಕೋಣ ಅಂತ ಹೇಳಿ ಇದನ್ನ ರೆಡಿ ಮಾಡ್ತಾ ಇದ್ವಿ. ಹಾಗೆ ಮಳೆ ಜೋರು ಬಂತು. ಮಳೆ ಬಂದಿದ್ದರಿಂದ ಮತ್ತೆ ವಾಪಸ್ ಮನೆಗೆ ಬಂದು ಹಾಗೆ ಜೋರು ಮಳೆ ಬರ್ತಾ ಇರೋದ್ರಿಂದ ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡಿದೆ. ಮಳೆ ನಿಂತ ಮೇಲೆ ತೋಟದ ಹತ್ರ ಹೋಗೋಣ ಅಂತ ಹೇಳಿ ಟೀ ಕುಡಿತಾ ಇದ್ವಿ. ಮತ್ತೆ ಮಳೆ ಕೂಡ ನಿಲ್ತು. ತೋಟದ ಹತ್ರ ಹೋಗೋಣ ಅಂತ ಹೇಳಿ ಮತ್ತೆ ಹೋಗ್ತಾ ಇದ್ವಿ. ಬೆಳಿಗ್ಗೆಯಿಂದನೂ ಇದೇ ತರ ಆಗ್ತಾ ಇದೆ. ನಾವು ರೆಡಿ ಮಾಡಕ್ಕೆ ಅಂತ ಬರೋದು, ಜೋರ್ ಮಳೆ ಬರೋದು, ಮತ್ತೆ ಮನೆಗೆ ವಾಪಸ್ ಹೋಗೋದು, ಇದೇ ಆಗ್ತಿತ್ತು. ಅದಕ್ಕೆ ಮಳೆ ಬಂದ್ರೂ ಪರವಾಗಿಲ್ಲ, ಇವತ್ತು ರೆಡಿ ಮಾಡ್ಬಿಟ್ಟು ಹೊಂಟೋಗೋಣ ಅಂತ ಹೇಳಿ ರೆಡಿ ಮಾಡಕ್ಕೆ ಅಂತ ಮತ್ತೆ ಬಂದ್ವಿ ವಾಪಸ್ಸು. ಎಲ್ಲೈತಂಬ? ಅಲ್ಲಿ ನೋಡು, ಅಲ್ಲಿ
ತೋಟದ ಹತ್ರ ಬಂದಿದ ತಕ್ಷಣ ನಾನು ಕರು ಹತ್ರ ಬರ್ಬೇಕು ಅಲ್ಲ ಚಿರೋ. ಪಪ್ಪಿ ಕೊಟ್ಬಿಡು ಮಗ್ನೆ, ಅದಕ್ಕೆ ಪಪ್ಪಿ ಕೊಟ್ಬಿಡು. ಹೆಂಗೆ ಮಗ್ನೆ ಅದ್ ಕೂಗೋದು? ಹೆಂಗ್ ಕೂಗೋದದು? ಹೆಂಗೆ? ಅಂಬಾ ಅಂಬಾ. ಅಜ್ಜ ತೋಟದ ಹತ್ರ ಒಂದ್ 15 ಕೋಳಿ ಸಾಕೋಣ ಅಂತ ಹೇಳಿ ಇದು ಬಾಕ್ಸ್ ಮಾಡ್ತಾ ಇರೋದು. ಇದನ್ನ ರೆಡಿ ಮಾಡೋ ಬಂದಾಗೆಲ್ಲ ಮಳೆ ಮಳೆ ಮಳೆ, ಬೆಳಗ್ಗೆಯಿಂದನೂ ಮಳೆ. ಈಗ್ಲೂ ಕೂಡ ಮಳೆ ಹನಿತಾ ಇದೆ. ಬಾ ಮಗ್ನೆ ಈ ಕಡೆ. ಚಿರು ಚಿರು ಬಾಯಿ ಕಡೆ ಬಾಯಿಲೆ ಅಂತ ಒಂದ್ 15 ಕೋಳಿಗಳು ಸಾಕೋಣ ಅಂತ ಈ ತರ ಬಾಕ್ಸ್ ಮಾಡ್ತಾ ಇರೋದು. ಫೈನಲಿ ಕೋಳಿ ಶೆಡ್ ಕಂಪ್ಲೀಟ್ ಆಗ್ತಾ ಬಂತು. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.